ಗೈಸ್, ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಈಕೋ ಮಾಡಲ್ ಎಷ್ಟೋಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಇವಾಗ 98% ಇದೆ. ಈಕೋ ಮಾಡಲ್ಲಿ 127 ಕಿಲೋಮೀಟರ್ಸ್ ಹೋಗ್ತಾಯಿದೆ. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ರೈಡ್ ಮೋಡಲ್ಲಿ 98% ಇದೆ. 103 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ನೋಡೋಣ ಇವಾಗ ಎಷ್ಟು ರೇಂಜ್ ಕೊಡುತ್ತೆ ರೈಡ್ ಮೋಡಲ್ಲಿ. ಫಸ್ಟು ನಾನು ಓಡೋಮೀಟರಲ್ಲಿ 0 ಮಾಡ್ಕೊಂಬಿಡ್ತೀನಿ ರೀ. ಕರೆಂಟ್ ರೈಡು ಓಕೆನಾ, ಅದು ಕರೆಂಟ್ ರೈಡು 0.2 ಕಿಲೋಮೀಟರ್ಸ್ ಆಗಿದೆ. ಇವಾಗ ರೈಡ್ ಮೋಡಲ್ಲಿದ್ದೀನಿ ನಾನು. ರೈಡ್ ಮೋಡಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಗೈಸ್, ಸ್ವಲ್ಪ ಸ್ಪೀಡು ಇಂಪ್ರೂವ್ ಆಗುತ್ತೆ. ಓಕೆನಾ, ಸ್ವಲ್ಪ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಮತ್ತು ನಿಮಗೆ ರೇಂಜ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ. ಅದರಲ್ಲಿ 127 ತೋರಿಸ್ತೈತಿ, ಇದರಲ್ಲಿ 103. ಏನಿಲ್ಲ ಅಂದರೂ ಒಂದು 24% ನಿಮಗೆ ಕಿಲೋಮೀಟ್ರ್ ಇಳಿದೋಗಿದೆ. ಓಕೆ, ಇದರಲ್ಲಿ ಏನು ಅಂದರೆ ಈಕೋ ಮೋಡಲ್ಲಿ 2 ಆಪ್ಷನ್ ಇದೆ. ಒಂದು ಸ್ಮಾರ್ಟ್ ಈಕೋ ಅಂತಿದೆ, ಜಸ್ಟ್ ಒಂದು ನಾರ್ಮಲ್ ಈಕೋ ಅಂತಿದೆ. ನೀವು ಸ್ಮಾರ್ಟ್ ಈಕೋ ಆನ್ ಮಾಡಿದ್ರೆ ಮಾತ್ರ ನಿಮಗೆ 130 ರೇಂಜ್ ತೋರಿಸುತ್ತೆ ಫುಲ್ ಚಾರ್ಜಲ್ಲಿ. ಇಲ್ವಾ ನೀನು ನಾರ್ಮಲ್ ಜಸ್ಟ್ ಈಕೋ ಮಾಡೋಕ್ಕಾದ್ರೆ 127 ಏನೋ ಸಮಥಿಂಗ್ ಏನೋ ತೋರಿಸುತ್ತೆ. ಯಾಕಂದರೆ ಅದರಲ್ಲಿ ನಾವು ಆಫ್ ಮಾಡ್ಕೋಬೋದು. ಸ್ಮಾರ್ಟ್ ಈಕೋದಲ್ಲಿ ಏನು ಅಂದರೆ ನಾವು ಎಷ್ಟು ಸ್ಪೀಡಾಗಿ ಹೋಗ್ತೀವೋ ಅಷ್ಟು ಅದು ರೇಂಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಕೋ ಮಾಡಲ್ ಹೆಂಗಂದರೆ ನೀವು ಎಷ್ಟು ಬೇಕಾದರೂ ಹೋಗ್ಬೋದು ಆ ಥರ. ಇವಾಗ ನೋಡಿ 98% ಇದೆಯಲ್ಲ, ಇದರಲ್ಲಿ ಏನು ಯೂಸ್ ಆಗುತ್ತೆ ಅಂದರೆ ಇವಾಗ ಕ್ರೂಸ್ ಕಂಟ್ರೋಲ್ ಆನ್ ಆಗಿದೆ. ಅಂದರೆ ನಿಮ್ಮ ಬ್ಯಾಟ್ರಿ ಲೈಫು ಜಾಸ್ತಿ ಇರಬೇಕು. ಅಂದರೆ ಬ್ಯಾಟ್ರಿ ಇದೆಯಲ್ಲ 900 ಆ ಥರ ಸ್ವಲ್ಪ ಜಾಸ್ತಿ ಇದ್ದರೆ ಕ್ರೂಸ್ ಕಂಟ್ರೋಲು ಇದು ವರ್ಕ್ ಆಗೋದು. ಒಂದು 30 ಆ ಥರ ಇದ್ದರೆ ವರ್ಕ್ ಆಗೋಲ್ಲ. ನಾನು ಚೆಕ್ ಮಾಡಿದ್ದೀನಿ. ಇದರಲ್ಲೇನು ಅಂದರೆ ನೀವು ಈ ಥರ ರೋಡಲ್ಲೆಲ್ಲ ಯೂಸ್ ಆಗೋಲ್ಲ. ನೀವು ಹೈವೇದೆಲ್ಲ ಯೂಸ್ ಮಾಡ್ಕೋಬೇಕು ಇದನ್ನು. ಈ ಥರ ಜಸ್ಟ್ ಇದೊಂದು ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಆಮೇಲೆ ಇದೊಂದು ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ನನಗೆ ಇಲ್ಲಿ ಯೂಸ್ ಆಗೋಲ್ಲ, ಯಾಕಂದರೆ ಯಾವಾಗ ಯಾರು ಬರ್ತಾನೆ ಅಂತ ಗೊತ್ತಾಗಲ್ಲ. ನೋಡಿ, ಹಿಂದೆ ಯಾರೋ ನೋಡಿತ್ತು, ಮುಂದೆ ಜಾಗ ಇದ್ದರೆ ನಾನೇ ಹೋಗಲ್ವಾ. ರೈಡ್ ಮಾಡಲ್ ಏನಂದರೆ ಸಡನ್ನಾಗಿ ಪಿಕಪ್ ಎತ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಸ್ಪೋರ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವ್ಯಾವ ಮೂಡಿದೆ ಅದರಲ್ಲಿ ಪ್ರತಿಯೊಂದಕ್ಕೂ ನಾನು ಬ್ಯಾಟ್ರಿ ಚಾರ್ಜ್ ಮಾಡಿಬಿಟ್ಟು ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ 10 ನಿಮಿಷ ಬೇಕು, ಜೋರಾಗಿ ಮಳೆ ಬಂತು. ನಾನು ರೈಟ್ ಕೊಟ್ಟು ಎತ್ಕೊಂಡು ಅಂದ್ಕೊಂಡೆ, ನೋಡಿದ್ರೆ ಬಿಸಿಲೇ ಬಂದುಬಿಡ್ತಪ್ಪ. ಇವಾಗ ಎಷ್ಟು 1 ಕಿಲೋಮೀಟ್ರ್ 500 ಮೀಟರ್ಸ್ ಆಗಿದೆ. ನಿಮಗೆ ನಾನು ಲಾಸ್ಟಿಗೆಲ್ಲ ತಿಳಿಸ್ಕೊಡ್ತೀನಿ ಎಷ್ಟು ಕಿಲೋಮೀಟ್ರ್ ಹೋದೆ, ಎಷ್ಟಾಯಿತು ಅನ್ನೋದು. ಇನ್ನು ನ್ಯಾವಿಗೇಷನ್ ಚೆನ್ನಾಗಿದೆ ಇದರಲ್ಲಿ. ನಾವೇ ವ್ಯೂ ಮ್ಯಾಪ್ ಅಂತ ಹೊಡೆದ್ಬಿಟ್ಟು ಇವಾಗ ನಾವು ಜಸ್ಟ್ ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ. ಫೋನು ಕನೆಕ್ಟ್ ಆಗಿದ್ರೆ ಒಂದು ವೇಳೆ ಥರದೊಂದು ಇದು ಆನ್ ಆಗಿರೋದ್ರ ವಾಯ್ಸ್ ಕಮೆಂಟ್ ಕೊಟ್ಟಿದ್ರೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಆಟೋಮೆಟಿಕ್ ಅದೇ ಮ್ಯಾಪ್ ಹಾಕ್ಕೊಳ್ಳೋದು. ಇವಾಗ ನಾವು ಇವಾಗ ನೋಡಿ, ಈ ಥರ ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದೀವ, ಸರ್ಚ್ಕೊಬಿಟ್ಟು ನಾನು ಸ್ವಲ್ಪ ಹೊತ್ತು ನಿಂತ್ಕೋಬೇಕು. ಮೂವ್ ಮಾಡಿದ್ರೆ ವರ್ಕ್ ಆಗೋಲ್ಲ, ಯಾಕೆಂದರೆ ಅದು ಬೆಸ್ಟ್ ಫೀಚರು. ಇವಾಗ ನಾವು ಮೂವ್ ಮಾಡೋ ಟೈಮಲ್ಲಿ ಯೂಸ್ ಮಾಡೋ ಥರ ಇದ್ದಿದ್ರೆ, ಒಂದು ವೇಳೆ ಮಳೆ ಟೈಮಲ್ಲಿ ಇವಾಗ ಸ್ಕ್ರೀನ್ ಮೇಲೆ ನೀರು ಬೀಳುತ್ತಲ್ಲ, ಆವಾಗ ಹೇಗೆ ಯಾವ ಥರ ಫೋನು ನೀರು ಬಿದ್ದಾಗ ಹೆಂಗೆ ಯೂಸ್ ಆಗುತ್ತೋ ಹಂಗೆ ಯೂಸ್ ಆಗ್ತಿತ್ತು ಡಿಸ್ಪ್ಲೇ. ಇವಾಗ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ನಾನು ನೋಡಿ ಅದೇ ಓಪನ್ ಆಯಿತು. ಇವಾಗ ನಾನು ಇಲ್ಲಿ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕಲ್ವಾ, ಜಸ್ಟ್ ಇಷ್ಟು ಹೊಡೆದ್ರೆ ಸಾಕು. ನನಗೆ ರೋಡ್ ಗೊತ್ತು, ನಿಮ್ಗೆ ತೋರ್ಸೋಕ್ಕೆ ಅಂತ ಇವಾಗಿರಿ. ಯಾಕಂದರೆ ನಾನು ಅಲ್ಲಿ ಕಾರ್ನರಲ್ಲಿ ನಿಲ್ಲಿಸಿದ್ನಲ್ಲ, ಅದಕ್ಕೆ ಅದು ತಗೊಳ್ಳಿಲ್ಲ. ಏನು ಅಂದರೆ ನೆಟ್ವರ್ಕ್ ಒಂದು ಸಿಗ್ನಲ್ಲು ಒಂದೊಂದು ಹತ್ರ ಕಮ್ಮಿ ಇದೆ ನೋಡಿ. ಅಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ. ಇದರಲ್ಲೂ ಒಂದು ಏನೋ ಈ ಸಿಮ್ ಅಂತ ಬರ್ಬೋದೇನೋ, ಆ ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಫೋನ್ ಕನೆಕ್ಟ್ ಮಾಡ್ಕೊತೀನಿ. ನೀವು ಫೋನ್ ಕನೆಕ್ಟ್ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂದರೆ, ಜಸ್ಟು ನೀವು ಸೈಡ್ಗೆ ಹಾಕ್ಬಿಡ್ತೀನಿ, ಹಾಕಬೇಕು.
ಇವಾಗ ಆಟೋ ಹೋಲ್ಡಲ್ಲಿ ನಿಂತ್ಕೊಂಡಿದೆ. ಓಕೆನಾ, ನಾನು ಬ್ರೇಕ್ ಹಿಡಿಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಫೋನ್ ಓಪನ್ ಮಾಡಬೇಕು. ಆ್ಯಪು ಜಸ್ಟ್ ನೀವು ಆ್ಯಪ್ ಓಪನ್ ಮಾಡಿದ್ರೆ ಸಾಕು, ಕನೆಕ್ಟೆಡ್. ನೋಡಿ ಅಲ್ಲಿ ಸಾಂಗ್ ನೇಮ್ ಓಡ್ತಾ ಇದೆಯಲ್ಲ, ನೋಡಿ ಅಲ್ಲಿ ಸಾಂಗ್ ನೇಮ್ ಓಡ್ತಾ ಇದೆ. ಇವಾಗ ನಾವು ಬ್ರೇಕ್ ಬಿಟ್ಟರೆ ಸಾಕು, ಆಟೋ ಹೋಲ್ಡು ಆಟೋಮೆಟಿಕ್ ಅದೇ ಡಿಸ್ಕನೆಕ್ಟ್ ಆಗುತ್ತೆ. ಏನು ಅದನ್ನು ನಾವು ಆಫ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಇಲ್ಲ. ಇವಾಗ ನಾವು ನೋಡಿ, ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ನ್ಯಾವಿಗೇಷನ್ನ ಎಂಡ್ ಮಾಡ್ತೀನಿ. ಇವಾಗ ನೋಡಿ ಈ ಥರ ಆನ್ ಆಯ್ತಲ್ವಾ, ಇದು ಇವಾಗ ನ್ಯಾವಿಗೇಷನ್ ಹಾಕುತ್ತೆ, ಅಂದರೆ ನಾನು ಹೇಳಿದ್ರೆ ಆಗುತ್ತೆ. ಇವಾಗ ಆಲ್ರೆಡಿ ನ್ಯಾವಿಗೇಷನಲ್ಲಿ ಇದೆ ಅಲ್ವಾ, ಇವಾಗ ಏನು ಯೂಸ್ ಆಗೋಲ್ಲ, ಅದು ಜಸ್ಟ್ ಆಫ್ ಆಗಿದೆ. ಈ ರೀತಿ ತೋರಿಸ್ತೀನಿ. ಇವಾಗ ನಾವು ಒಂದು ವೇಳೆ ಸ್ಕ್ರೀನ್ ವರ್ಕ್ ಆಗಲ್ವಲ್ಲ, ಇದು ಕೊಟ್ಟಿದ್ದಾರಲ್ಲ, ಇದ್ರ ಮೇಲೆ ನಾವು ಜಸ್ಟು ಅದನ್ನು ಯೂಸ್ ಮಾಡಿಕೊಂಡು ಮೇಲೆ ಹೋಗಿ ನ್ಯಾವಿಗೇಷನ್ ಎಂಡ್ ಮಾಡಬೇಕು ಅಂದರೆ ಹೋಲ್ಡ್ ಮಾಡಿಕೊಂಡ್ರೆ ನ್ಯಾವಿಗೇಷನ್ ಎಂಡ್ ಆಗುತ್ತೆ. ಅಯ್ಯೋ ಹಾಂ, ಇವಾಗ ನ್ಯಾವಿಗೇಷನ್ ಎಂಡ್ ಆಯಿತು. ರೈಡ್ ವ್ಯೂ ಬಂತಿದೆ, ಒಂದು ಹೋಮ್ ಇದೆ. ಓಕೆನಾ, ಏನು ಅಂದರೆ ನಾವು ಮನೆ ಲೊಕೇಶನ್ ಕೊಟ್ಟಿರ್ತೀನಲ್ಲ, ಅದು ಇವಾಗ ಮತ್ತೆ ತಿರ್ಗಾ ಹೋಮ್ಗೆ ಹೋಗುತ್ತೆ. ಇವಾಗ ಜಸ್ಟ್ ನೋಡಿ, ನ್ಯಾವಿಗೇಟ್ ಮೆಜೆಸ್ಟಿಕ್, ಸರ್ಚ್ ಮಾಡ್ತಾ ಇದೆ ನೋಡಿ, ಇಷ್ಟೇ. ಇವಾಗ ಒಂದು ವೇಳೆ ನಾವು ರೈಡ್ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ, ಅವಾಗ ನಾವು ಸ್ಕ್ರೀನ್ ಯೂಸ್ ಮಾಡೋಕ್ಕಾಗಲ್ಲ, ಜಸ್ಟ್ ವಾಯ್ಸ್ ಕಮೆಂಟ್ ಕೊಡ್ಬೋದು. ನಾವು ಯಾರಿಗೆ ಕಾಲ್ ಮಾಡಬೇಕು ಅಂತ ಹೇಳಿದ್ರು ಅವ್ರ ನೇಮ್ ನಾವು ಸೇವ್ ಮಾಡಿರ್ತೀವಲ್ವ, ಆ ನೇಮ್ ಹೇಳಿದ್ರೂ ಸಾಕು, ಅದು ಅವ್ರಿಗೆ ಕಾಲ್ ಹೋಗುತ್ತೆ ಡೈರೆಕ್ಟು ಕಾಲು ಅಷ್ಟೇ. ಇವಾಗ ನಾವು ಸಾಂಗ್ ಇಲ್ಲಿ ಪಾಸ್ ಆ್ಯಂಡ್ ಪ್ಲೇ ಮಾಡ್ಕೋಬೋದು. ಅಯ್ಯೋ, ಜಸ್ಟು ಈ ಬಟನ್ ನೋಡಿದ್ರೆ ಇವಾಗ ಸಾಂಗ್ ಆನ್ ಆಯಿತು. ಏನೂ ಇಲ್ಲ, ಈಸಿ. ಇವಾಗ ಸಿಗ್ನಲ್ ಇಲ್ವಲ್ಲ ನೋಡಿ, ಇಲ್ಲೆಲ್ಲ ಬ್ಲೂ ತೋರಿಸುತ್ತೆ, ಯಾಕಂದರೆ ಸಿಗ್ನಲ್ ಕರೆಕ್ಟಾಗಿ ಸಿಗ್ತಿಲ್ಲ ಗಾಡಿಗೆ. ಸಿಗ್ನಲ್ ಕರೆಕ್ಟಾಗಿದ್ದರೆ ಇವಾಗ ನೋಡಿ ಫುಲ್ ಸಿಗ್ನಲ್ ಆಗಿದೆ. ಇವಾಗೆಲ್ಲ ಚೇಂಜ್ ಆಗುತ್ತೆ, ಒಂದೊಂದು ಹತ್ರ ಸಿಗ್ನಲ್ ಸಿಗುತ್ತೆ, ಒಂದೊಂದು ಹತ್ರ ಸಿಗ್ನಲ್ ಸಿಗಲ್ಲ. ಗೈಸ್ ಇನ್ನೊಂದೇನು ಅಂದರೆ ಏತರಲ್ಲಿ ಹಿಂದೆಗಡೆ ನಂಬರ್ ಪ್ಲೇಟ್ ಇದು ಹೋಲ್ಡ್ ಮಾಡೋದು ಬರುತ್ತಲ್ವ, ಅದು ತುಂಬ ವೈಬ್ರೇಟ್ ಆಗುತ್ತೆ. ಮಾತ್ರ ಸೌಂಡು ಟಕ್ 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 ಅಂತ ಬರುತ್ತೆ. ಅದರ ಗುಂಡಿಗಿಳಿಸ್ದಾಗ ಇಲ್ಲ ನಾರ್ಮಲ್ ಈ ಥರ ರೋಡ್ ಇರುತ್ತಲ್ವ, ಅದರಲ್ಲಿ ಒಂದು ಸ್ವಲ್ಪ ಚಿಕ್ಕಪಟ್ಟ ಇದು ಇದ್ದರೆ ಫುಲ್ ಸೌಂಡ್ ಆಗುತ್ತೆ ಟಕ ಟಕ ಅಂತ ಹೇಳ್ಬಿಟ್ಟು. ಅದೊಂದು ಸ್ವಲ್ಪ ಸರಿ ಮಾಡಿಸ್ಬೇಕು ವೇತರವರು, ಯಾಕಂದರೆ ತುಂಬ ಗಾಡೀಲಿ ಅದೇ ಥರ ಪ್ರಾಬ್ಲಮ್ ಆಗ್ತದೆ. ನಂದು ಹೊಸ ಗಾಡಿ ತೊಗೊಂಡು ಇನ್ನೂ ಎಷ್ಟು ದಿವಸ ಆಯಿತು ಅಷ್ಟೇ, ಸ್ವಲ್ಪ ದಿವಸ ಆಯಿತೇನೋ ಅನಿಸುತ್ತೆ. ಕಟ 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 ಅನ್ನತ್ತೆ ಅನ್ಸುತ್ತೆ ನೋಡಿ. ಈ ಥರ ಇಳಿಸಿದಾಗ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ, ಬ್ರೇಕು ಚೆನ್ನಾಗಿದೆ, ಆದರೆ ಅದು ಹಿಂದೆಗಡೆ ಅದೊಂದು ಪಾರ್ಟ್ಸ್ ಇದೆಯಲ್ಲ, ಆ ಸೌಂಡ್ಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಮೈಂಡು. ಇವಾಗ 93% ಇದೆ, 98 ಕಿಲೋಮೀಟರ್ಸ್ ಹೋಗ್ಬೋದು. ಏನು ಅಂದರೆ ರೈಡ್ ಮೋಡಲ್ಲಿ ನಮಗೆ ಹೆಂಗೆ ಯೂಸ್ ಆಗುತ್ತೆ ಅಂದರೆ ಸ್ವಲ್ಪ ಬೇಗ ಹೋಗ್ಬೋದು. ಈಕೋ ಮೋಡಲ್ಲಿ ಸ್ವಲ್ಪ ರೇಂಜ್ ಜಾಸ್ತಿ ಆಗುತ್ತೆ, ಅದರಲ್ಲೂ ಹೋಗ್ಬೋದು. ಆದರೆ ಇದು ರೈಡ್ ಮೋಡಲ್ಲಿ ಇದೆಯಾ ಪಿಕಪ್, ಅದರಲ್ಲಿ ಸಿಗೋಲ್ಲ ನಿಮಗೆ. ಅದರಲ್ಲೂ ಈ ಥರ ಎಲ್ಲ ಸ್ಪೀಡಾಗಿ ಹೋಗ್ಬೋದು, ಆದರೆ ಅದು ಸ್ವಲ್ಪ ನಿಧಾನಕ್ಕೆ ಎತ್ಕೊಳ್ಳುತ್ತೆ, ಇದು ಒಂದೇ ಸತಿ ರಫಾಗಿ ಎತ್ಕೊಳ್ಳುತ್ತೆ. ಇವಾಗ ನಾವು ಹೆಂಗೆ ಸೆಕೆಂಡ್ನೇ ಗೇರು ಮೂರನೇ ಗೇರಲ್ಲಿ ಗಾಡಿ ಎತ್ತೀವಲ್ವ, ಹಂಗೆ. ಲೊಕೇಶನ್ಗೆ ಇನ್ನೂ 12 ಕಿಲೋಮೀಟರ್ಸ್ ಇದೆ, 51 ನಿಮಗೆಲ್ಲ ಇಲ್ಲೇ ತೋರಿಸ್ಬಿಡುತ್ತೆ ಎಷ್ಟು ಕಿಲೋಮೀಟರ್ಸ್ ಇದೆ, ಆಮೇಲೆ ಎಷ್ಟು ಅವರಲ್ಲಿ ರೀಚ್ ಆಗ್ಬೋದು. ಅದೊಂದು ಫೀಚರ್ ಚೆನ್ನಾಗಿದೆ. ಇವಾಗ ನೋಡಿ, ಇವಾಗ ಓವರ್ಟೇಕ್ ಮಾಡ್ಬೇಕು ನಾನು, ಎಷ್ಟು ಈಸಿಯಾಗಿ ಆಗ್ಬಿಡ್ದು. ಇವಾಗ ಇನ್ನೂ ನಮ್ಗೆ ಸ್ಪೀಡ್ ಬೇಕು ಅಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಪೋರ್ಟ್ಸ್ ಮೋಡಲ್ಲಿ ಯೂಸ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಏನು ಅಂತ. ನಿಮ್ಗೇನಂದರೂ ಮನೇಲಿ ಚಾರ್ಜ್ ಹಾಕೊತೀರ ಅಂದರೆ ಮಿನಿಮಮ್ 5 hours ಬೇಕು ಗೈಸ್. ನಾನು ಇವತ್ತೊಂದು 11 ಗಂಟೆಗೆ ಏನೋ ಚಾರ್ಜ್ ಇಕ್ಕಿದ್ದೆ, ನನಗೆ 3 o'clock ಅಷ್ಟೊತ್ತಿಗೆ ನನಗೆ ಫುಲ್ ಚಾರ್ಜ್ ಆಯಿತು, 100% ಆಗಿತ್ತು. ಇನ್ನೊಂದೇನು ಅಂದರೆ ನಿಮಗೆ ಇವಾಗ ನೀವು ಮನೇಲಿ ಚಾರ್ಜ್ ಹಾಕಿರ್ತೀರ ಅಂದ್ಕೊಳ್ಳಿ, ಓಕೆನಾ, ನೀವು ಚಾರ್ಜ್ ಹಾಕ್ಕೊಂಡು ಎಲ್ಲ ವರ್ಕ್ ಪ್ಲೇಸಲ್ಲಿ ಇರ್ತೀರ. ಇವಾಗ ನೀವು ವರ್ಕ್ ಮಾಡಿಕೊಂಡು, ಇವಾಗ ನೀವು ಮನೇಲಿ ಯಾರೂ ಇಲ್ಲ, ನೀವು ಚಾರ್ಜ್ ಹಾಕ್ಬಿಟ್ಟು ಹೋಗಿದ್ದೀರ. ಇನ್ನೊಂದೇನು ಅಂದರೆ ನೀವು ಆ್ಯಪಲ್ಲೇ ಕಂಟ್ರೋಲ್ ಮಾಡ್ಬೋದು. ಹೆಂಗೆ ಅಂದರೆ ಇವಾಗ ಅದು ಆ್ಯಪ್ ಬರುತ್ತಲ್ವ, ಅದರಲ್ಲಿ ಚಾರ್ಜರ್ ಫುಲ್ ಆದ ತಕ್ಷಣ ಆಫ್ ಮಾಡೋ ಆಪ್ಷನ್ ಕೊಡ್ತಾನೆ ಅವನು.
ನೀವು ಫೋನಲ್ಲೇ ಅದನ್ನು ಡಿಸ್ಕನೆಕ್ಟ್ ಮಾಡಿದ್ರೆ ಚಾರ್ಜ್ ಆಗೋದು ಸ್ಟಾಪ್ ಆಗುತ್ತೆ. ನೀವು ಮನೆಗೆ ಹೋದ್ಮೇಲೆ ಸ್ವಿಚ್ ಆಫ್ ಮಾಡಿಕೊಂಡು ಅದನ್ನು ಎತ್ತಿಕ್ಕೋಬೋದು. ಅದೊಂದು ಚೆನ್ನಾಗಿದೆ. ಇನ್ನೊಂದು ಏನಂದರೆ ಇನ್ನೊಂದು ಯಾವುದೋ ಆಪ್ಷನ್ ಇದೆ ಇದರಲ್ಲಿ, ಆಪ್ಟಿಮೈಸ್ ಚಾರ್ಜರ್ ಅಂತ ಹೇಳ್ಬಿಟ್ಟು. ನೀವು ನೈಟ್ ಒಂದು ವೇಳೆ ಹಾಕ್ಬಿಟ್ಟು ಮಲ್ಕೊಂಡ್ರೆ ನೀವು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ 100% ಆಗಿರುತ್ತೆ. ಅಂದರೆ ಸ್ಲೋ ಆಗಿ ಚಾರ್ಜ್ ಎತ್ಕೊಳ್ಳುತ್ತೆ. ಅದೊಂದು ಚೆನ್ನಾಗಿದೆ. ನಾನು ಅದನ್ನು ಯೂಸ್ ಮಾಡಿಲ್ಲ, ಯಾಕಂದರೆ ನಾವು ನೈಟ್ ಟೈಮಲ್ಲಿ ಹಾಕ್ಕೊಳ್ಳೋಕ್ಕೆ ನನಗೆ ಆಗ ಟೈಮೇ ಸಿಗೋಲ್ಲ. ಅದಕ್ಕೆ ನಾನು ಈಗ ಮಧ್ಯಾಹ್ನ ಟೈಮಲ್ಲಿ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ನೈಟ್ ಯಾವಾಗ ಮಳೆ ಬರುತ್ತೋ ಏನೋ ಅಂತ ಗೊತ್ತಾಗಲ್ಲ. ಗೈಸ್, ಇನ್ನೊಂದೇನು ಅಂದರೆ, ಇವಾಗ ನೀವು ಟ್ರಾಫಿಕಲ್ಲಿ ನಿಲ್ಸಿರ್ತೀರಲ್ವ, ನೀವು ಅದ್ರ ಹತ್ರ ಇಂಟರ್ಕಾಮ್ ಇದ್ದರೆ ಜಸ್ಟ್ ಇಲ್ಲಿ ಈ ಸಾಂಗ್ ಇಷ್ಟ ಅಲ್ವಾ, ಈ ಥರ ಚೇಂಜ್ ಮಾಡ್ಕೋಬೋದು ನೀವು ಜಸ್ಟ್. ಆಮೇಲೆ ಈ ಥರ ನೀವು ಸ್ವೈಪ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೋದು ಇಲ್ಲಿ ಟ್ರಾಫಿಕ್ ಎಷ್ಟಿದೆ ನೋಡಿ. ಇಲ್ಲಿ ಎಂತಕ್ಕೆ ಟ್ರಾಫಿಕ್ ಎಷ್ಟಿದೆ ಅಂದರೆ ಸಿಗ್ನಲ್ ಇದೆ ಅಲ್ವಾ, ಇಲ್ಲಿ ಸಿಗ್ನಲ್ ಇದೆ, ಅದಕ್ಕೆ ಅಷ್ಟು ಟ್ರಾಫಿಕ್. ಅದು ಬಿಟ್ಟರೆ ಇಲ್ಲೆಲ್ಲೋ ನೋಡಿ, ನಾನು ಹೋಗೋ ಜಾಗದಲ್ಲಿ ಜಸ್ಟ್ ಆ ಥರ ಟೆಸ್ಟ್ ಮಾಡಿದ್ರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಎಲ್ಲೆಲ್ಲಿ ರೆಡ್ ಆಗಿದೆ. ಇದು ಫೋನಲ್ಲ, ಇವಾಗ ಯಾಕೋ ಆಪ್ಷನ್ ಆಫ್ ಮಾಡಿರಬೇಕು, ಫೋನಲ್ಲಿ ತೋರಿಸಲ್ಲ. ಇವಾಗ ನಾನು ಯಾವ ಮೋಡಲ್ಲಿದ್ದೀನಿ ಗೊತ್ತಾ, ಮಳೆ ಬರ್ತಾಯಿತ್ತು ಅಂತ ಟ್ರ್ಯಾಕ್ಷನ್ ಕಂಟ್ರೋಲ್ ರ್ಯಾಲಿ ಮೋಡಲ್ಲಿದೆ. ಇವಾಗ ನಾನು ರೋಡ್ ಮೋಡ್ಗೆ ಹಾಕ್ಕೊತೀನಿ. ಇದು ಗಾರ್ಡ್ ಮೀ ಹೋಮ್ ಲ್ಯಾಂಪ್ ಅಂತಿದೆ ಅಲ್ವಾ, ಇದ್ರ ಏನು ಅಂದರೆ ಈ ನೀವು ಕೀ ಆಫ್ ಮಾಡಿದ್ರು ಒಂದು ಸ್ವಲ್ಪ ಹೊತ್ತು ಲೈಟ್ ಆನ್ ಆಗಿರುತ್ತೆ ನೀವು ಮನೆ ಒಳಗಡೆ ಹೋಗೋ ಥರ, ಆ ಥರ ಆಪ್ಷನ್ ಇದೆ ಇದರಲ್ಲಿ. ಇಲ್ಲಿದೆ ನೋಡಿ, ಇದೇ ನಾನು ಹೇಳಿದ್ದು ಆಪ್ಟಿಮೈಸ್ ಚಾರ್ಜಿಂಗ್. ಆಮೇಲೆ ನೋಡಿ ಫಾಲ್ಸ್ ಸೇವ್, ನೀವೆಲ್ಲರ ಬಿದ್ದರೆ ನೀವು ಯಾರ್ದು ನಂಬರ್ ಕೊಟ್ಟಿರ್ತೀರಲ್ವ ಅವ್ರಿಗೆ ನೋಟಿಫಿಕೇಷನ್ ಆಗುತ್ತೆ ನಿಮ್ಮ. ಆಮೇಲೆ ಇದು ಕ್ರಿಕೆಟ್ ಸ್ಕೋರು, ನನಗೂ ಅಷ್ಟೊಂದು ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ. ನೋಡಿ ಇವಾಗ ಕಾಲ್ ಬರ್ತಾಯಿದೆ, ನಾನು ಇಲ್ಲಿ ಈ ಥರ ಕಾಲ್ ಪಿಕ್ ಮಾಡ್ಕೋಬೋದು ನೀವು ಇಲ್ಲಿ. ಆಮೇಲೆ ಈ ಬಟನಲ್ಲೇ ಪಿಕ್ ಮಾಡ್ಕೋಬೋದು, ನಿಲ್ಲಿಸ್ದಾಗ ಈ ಥರನೂ ಪಿಕ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನೋಡಿ ಕ್ರಿಕೆಟ್ ಸ್ಕೋರು, ಇದು ಮ್ಯಾಚ್ ನಡೆಯೋ ಟೈಮಲ್ಲಿ ತೋರಿಸುತ್ತೆ, ನಾನು ನೋಡಿದ್ದೀನಿ. ಅದೊಂದು ಚೆನ್ನಾಗಿದೆ. ಇವಾಗ ನೋಡಿ ಇವಾಗ ಲೈಟ್ ಮೋಡಲ್ ಇದೆಯಲ್ವಾ, ನಾನು ಹೆಂಗೆ ಲೈಟ್ ಮೋಡಲ್ಲಿದೆ ಅಂದರೆ ನಾನು ಎಲ್ಲ ಆಟೋ ಬ್ರೈಟ್ನೆಸ್ಸು ಆಟೋ ಥೀಮ್ಗೆ ಇಟ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಕತ್ಲೆ ಆಗ್ತಾಯಿದ್ದಂಗೆ ಡಾರ್ಕ್ ಮೋಡ್ಗೆ ಹೋಗುತ್ತೆ. ಇದು ಇಲ್ಲಿರೋ ಸಿಗ್ನಲ್ಲು ಬೇಗ ಬಿಡೋಲ್ಲ. ನಾನು ಬೇಕಾದ್ರೆ ಇಲ್ಲೇ ಒಂದು 2 ಸತಿ ಸಿಕ್ಕಾಕೋಬೋದು ಪಕ್ಕ. ನಾನು ಹೇಳಿಲ್ವಾಗ 2 ಸತಿ ಸಿಗಾಕೊತೀನಿ ಅಂತ, ಅಲ್ಲೊಂದು ಸತಿ ಸಿಗಾಕೊಂಡೆ, ಇವಾಗ ಇಲ್ಲೊಂದು ಸತಿ ಸಿಗಾಕೊಂಡೆ. ಏಯ್ ಎಲ್ಲೋಗ ಕಿದರ್ ಜಾಯಗ, ಏನು ಅರ್ಜೆಂಟ್ ಇರುತ್ತೆ ಗುದ್ಕೊಂಡೇ ಹೋಗೋದು ಗಾಡಿಗಳಿಗೆ. ಈ ಡೆಲಿವರಿ ಈ ಥರ ಗಾಡಿಗಳು ಬಂದ್ಬಿಟ್ಟು ಹಿಂಗಂದು ಸ್ವಂತ ಬೈಕ್ಗಳು ಎಲ್ಲ ಅವು, ರೆಂಟೆಡ್ ಬೈಕ್ಗಳು. ಇದೊಂದಪ್ಪ ಏನು ಕೆಲಸ ಮಾಡ್ತಾರಪ್ಪ ಇಲ್ಲಂತೂ ಈ ರೋಡಲ್ಲಿ. ಪೆಟ್ರೋಲ್ ಪಂಪ್ ಅಂತೂ ಲಾಸೇ ಒಂದು ಸ್ವಲ್ಪ ದಿವಸ. ಎಲ್ಲಿಂದ ಹೋಗ್ತಾರೆ, ಅಲ್ಲಿಂದ ತಿರುಗಿಸ್ಕೋಬೇಕು, ಮತ್ತು ಅಲ್ಲಿಂದನೇ ರಿಟರ್ನ್ ಬರಬೇಕು. ಈ ಥರ ಕೆಲಸ ಮಾಡ್ತಾರೆ. ಆಮೇಲೆ ಫುಲ್ಲು ಜಾಮ್ ಆಗಿ ಕೂತ್ಕೊಳ್ಳುತ್ತೆ ಈ ರೋಡ್ಗಳು. ಇವಾಗ ನೋಡಿ 9 ಕಿಲೋಮೀಟರ್ಸ್ ಇದೆ, ನನಗೆ 40 ಮಿನಿಟ್ಸ್ ತೋರಿಸ್ತದೆ. ಮೊದಲೆಲ್ಲ ದೊಡ್ಡದಿತ್ತು ಈ ರೋಡು, ಚಿಕ್ಕದು. ಆ ಕಡೆ ಎಲ್ಲ ಅಗಿತಾ ಇದ್ದಾರಲ್ವ, ಮೋಸ್ಟ್ಲಿ ಅದರಿಂದ ಈ ಥರ ಫುಲ್ ಟ್ರಾಫಿಕ್ ಆಗಿದೆ. ಯಪ್ಪ, ಏನು ಅಂದರೆ ಟ್ರಾಫಿಕಲ್ಲಿ ಓಡ್ಸೋಕ್ಕೆ ತುಂಬ ಈಸಿ, ಹೀಟಿಂಗ್ ಇಶ್ಯೂ ಅಂತ ಬರೋಲ್ಲ, ಏನು ಸುಮ್ಮನೆ ಓಡಿಸ್ತಾರೆ. ಫ್ಯೂಚರಲ್ಲಿ ನೋಡಬೇಕು ಇನ್ನು ಏನೇನಿದೆಯೋ. ಅಯ್ಯೋ ಯಪ್ಪ, ಮುಂದೆ ಫಸ್ಟ್ ಯಾರು ನಿಂತ್ಕೊಳ್ರು, ಹಿಂದೆ ನಿಂತ್ಕೊಂಡು ಸಿಗ್ನಲ್ ಕೊಡ್ತಾನೆ. ಇದ್ದರೆ ನೆಮ್ಮದಿಯಾಗಿರಬೇಕು ಅಷ್ಟೇ. ನಾನು ಇಂಟರ್ಕಾಮು ನಾನು ಸೋಮವಾರ ನೈಟು ಟ್ರಿಪ್ಗೆ ಹೋಗಿದ್ದು ಅನಿಸುತ್ತೆ. ಇವತ್ತು ಯಾವಾರ ಗುರುವಾರ ಅಲ್ಲ ಮಂಗಳವಾರ, ಸೋಮವಾರ ನೈಟು ಟ್ರಿಪ್ಗೆ ಹೋಗಿದ್ದು ನಾನು, ಓಕೆನಾ. ಸೋಮವಾರನೂ ಸಾಂಗ್ ಯೂಸ್ ಮಾಡಿದ್ದೀನಿ, ಮಂಗಳವಾರನೂ ಸಾಂಗ್ ಯೂಸ್, ಬರೋವಾಗ ಬುಧವಾರನೂ ಸಾಂಗ್ ಯೂಸ್ ಮಾಡ್ಕೊಂಡೇ ಬಂದಿದ್ದೀನಿ.
ಆಗಲೂ ನನ್ನ ಇಂಟರ್ಕಾಮಲ್ಲಿ 50% ಚಾರ್ಜ್ ಇದೆ. ಎಷ್ಟು ಯೂಸ್ ಆಗಿದೆ ಅಂದರೆ ಅದು ಒಳ್ಳೆ ಬ್ಯಾಕಪ್ ಇದೆ ಮಾತ್ರ. ನಿಮ್ಗೆ ಯಾರಿಗಾದರೂ ಈ ಇಂಟರ್ಕಾಮ್ ಬೇಕು ಅಂದರೆ ಹೇಳಿ, ನೆಕ್ಸ್ಟು ನಾನು ಯಾವುದು ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಹೇಗೆ ಯೂಸ್ ಮಾಡೋದು. ಇನ್ನೊಂದು ಅಂದರೆ ಇಂಟರ್ಕಾಮಲ್ಲಿ ತುಂಬ ಫೀಚರ್ ಇದೆ, ಬೇಕು ಅಂದರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಪಕ್ಕ ಇದೆ, ಎಲ್ಲಿ ನೋಡಿದ್ರು ಎಲೆಕ್ಟ್ರಿಕ್ ಬೈಕ್ಗಳು, ಎಲೆಕ್ಟ್ರಿಕ್ ಕಾರ್ಗಳೇ ಇವಾಗ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ತುಂಬ ಜನ. ನೋಡಿ ಹಿಂದೆ ಸೌಂಡ್ ನೋಡಿ, ಅದು ಹೆಂಗೆ ಬರುತ್ತೆ, ಟಕ 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 ಅನ್ನತ್ತೆ. ಗೈಸ್, ಇವಾಗ ನಾನು 14 ಕಿಲೋಮೀಟರ್ಸ್ ಬಂದಿದ್ದೀನಿ, ಓಕೆನಾ. 14 ಕಿಲೋಮೀಟ್ರಿಗೆ ನಾನು ಮನೆ ಬಿಡೋ ಟೈಮಲ್ಲಿ 98% ಇತ್ತು, ಇವಾಗ 84% ಇದೆ. ಇನ್ನು 88 ಕಿಲೋಮೀಟರ್ಸ್ ಹೋಗ್ಬೋದು ಅಂತ ರೇಂಜ್ ಇದೆ. ನೋಡೋಣ ಇನ್ನೂ ಎಷ್ಟು ಯೂಸ್ ಆಗುತ್ತೆ ಅಂತ ಇವತ್ತು. ಯಾಕಂದರೆ ರೈಡ್ ಮೋಡಲ್ಲಿ ಒಂದು ಸ್ವಲ್ಪ ಬೇಗ ಹೋಗ್ಬೋದು. ಹಿಂದೆಗಡೆ ತುಂಬ ಶೇಕ್ ಆಗ್ತಾಯಿದೆಪ್ಪ, ಅದು ಪೊಲೀಸವ್ರು ಬೇಟೆ ಆಡ್ತಾಯಿದ್ದಾರೆ. ಮಂತ್ ಎಂಡ್ ಬಂತಲ್ವಾ, ಅದಕ್ಕೆ ಇರಬೇಕು. ಇನ್ನೊಂದೇನು ಅಂದರೆ ಅದು ಯಾವುದೋ ಹಾಫ್ ಹೆಲ್ಮೆಟ್ ಬೇರೆ ಇವಾಗ ಇದು ನಡೀತಾ ಇದೆ, ಫೈನ್ ಹಾಕ್ತೀವಿ 500 ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಅದನ್ನು ನೀವು ಫೈನ್ ಹಾಕೋಕ್ಕಿಂತ ಮುಂಚೆ ಅಂಗಡಿಲಿ ಸಿಗುತ್ತಲ್ಲ, ಅದನ್ನು ಫಸ್ಟು ಬ್ಯಾನ್ ಮಾಡಿ, ಆಮೇಲೆ ಪರ್ಚೇಸ್ ಮಾಡೋರು ಕಮ್ಮಿ ಮಾಡ್ಕೊತಾರೆ. ಇಷ್ಟು ದಿವಸ ಬಿಟ್ಬಿಟ್ರು ಹಾಕೊಂಡು ಓಡಾಡ್ತಾ ಇರೋರನ್ನ ಇವಾಗ ಸಡನ್ನಾಗಿ 500 ಫೈನು ಅಂದರೆ ಯಾರು ಅದೇ 500 ಇಸ್ಕೊಂಡು ಒಂದು ಚೆನ್ನಾಗಿರೋ ಹೆಲ್ಮೆಟ್ ಕೊಟ್ಬಿಡಿ ನೀವೇ, ಅದೊಂದು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಎಲ್ಲರೂ ಕಾಮನಾಗಿ ಯೂಸ್ ಮಾಡೋದೇ ಆ ಥರ ಹಾಫ್ ಹೆಲ್ಮೆಟು. ಅದು ಹೆಲ್ಮೆಟ್ ಅಂತಲೇ ಅಲ್ವಾ ಮಾರೋದು, ಇನ್ನೇನು ಮಂಕಿ ಕ್ಯಾಪ್ ಅಂತ ಹೇಳ್ಬಿಟ್ಟು ಮಾರ್ತಾರೆ ಅದನ್ನು, ಇಲ್ಲ ಅಲ್ವಾ? ಅಯ್ಯೋ, ಅದನ್ನು ಫಸ್ಟು ನೀವು ಕಂಟ್ರೋಲ್ ತಗೊಳ್ಳಿ. ಏನು ಅಂದರೆ ಫಸ್ಟು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಸ್ಟಾಪ್ ಮಾಡಿಸ್ಬಿಟ್ಟು, ಇವಾಗ ನೀವೇ ಹೇಳಿ, ಅದು ಎಲ್ಲ ಕಡೆ ಸಿಗುತ್ತೆ ತಾನೆ, ಏನು ಒಂದು ಹತ್ರ ಸಿಗೋಲ್ಲ ಅಂತಿಲ್ಲ, ಎಲ್ಲ ಕಡೆ ಸಿಗುತ್ತಪ್ಪ. ಇವಾಗ ಸಡನ್ನಾಗಿ ಬಂದ್ಬಿಟ್ಟು 500 ಹಾಕಿದ್ರೆ ಪಾಪ ಅವ್ರಿಗೆ ಹೆಂಗೆ ಆಗೋಲ್ಲ. ನಾನು 98ಇಂದ 77 ಬಂದಿದೆ, 36 ಕಿಲೋಮೀಟ್ರ್ ಓಡಾಡಿದ್ದೀನಿ. ಇವಾಗ ಕರೆಂಟ್ ರೈಡ್ 0 ಇದೆ. ಇಲ್ಲಿಂದ ನಾನು ಒಂದು 19 ಕಿಲೋಮೀಟ್ರ್ ಹೋಗಬೇಕು. ಎಷ್ಟು ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ ನೋಡೋಣ. ಇವಾಗ ಹೊಟ್ಟಿದ್ದೀನಿ, 76% ಇದೆ, ನೋಡೋಣ. ಸ್ಪೋರ್ಟ್ಸ್ ಮಾಡಲ್ ಏನೋ ಅಂದರೆ ಬೇಗ ಎತ್ಕೊಂಡ್ಬಿಡುತ್ತೆ, ರೈಡ್ ಮಾಡಲ್ ಏನೋ ಅಂದರೆ ಸ್ವಲ್ಪ ಬೇಗ ಎತ್ಕೊಡುತ್ತೆ. ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಹಿಂದೆಗಡೆ ನನಗೆ ಮಾತ್ರ ಜಾಸ್ತಿ ಕೇಳಿಸ್ತಾ ಇದೆ. ಇವಾಗ ಇನ್ನೊಂದು ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗಬೇಕು. ಅಯ್ಯೋ, ಆ ಸೌಂಡ್ ಕೇಳಿಸ್ದಾಗೆಲ್ಲ ಒಂಥರ ಜೀವ ಝಲ್ ಅಂತದೆ ಹೊಸ ಗಾಡಿಗೆ. ಹಿಂಗೆ ಇನ್ನೊಂದೇನು ಅಂದರೆ ಗೂಗಲ್ ಮ್ಯಾಪ್ ಇರೋದ್ರಿಂದ ಅಷ್ಟೊಂದು ಮೊಬೈಲ್ ಹೊಡ್ರೆ ಅಷ್ಟೊಂದು ಯೂಸ್ ಆಗೋಲ್ಲ. ನಾನು ಹಾಕಿದ್ದೀನಿ, ಅದೇನರ ಬೇರೆ ಟೈಮ್ ಏನಾರ ಕೆಲಸ ಮಾಡೋ ಟೈಮಲ್ಲಿ ಯೂಸ್ ಆಗುತ್ತೆ. ನಾರ್ಮಲ್ ಗೂಗಲ್ ಮ್ಯಾಪ್ಗೆ ನಾನು ಫೋನ್ ಯೂಸೇ ಮಾಡಲ್ಲ. ಇವಾಗ ಹಿಂಗೆ ಹೋಗ್ಬೇಕು ಅಂದ್ಕೊಳ್ಳಿ, ಹಿಂಗೆ ನುಗ್ಗಿಸ್ಕೊಂಡು ಹೋಯ್ತಾ ಇರಬೇಕು, ಸ್ವಲ್ಪ ಗ್ಯಾಪ್ ಸಿಕ್ಕರು. ನಾನು NS ಅಲ್ಲಿ ಸ್ವಲ್ಪ ಭಯ ಆಗೋದು, ಯಾಕಂದರೆ ಒಂದು ಸ್ವಲ್ಪ ಇದು ಆಗ್ಬಿಟ್ರೆ ಅಂತ ಪ್ರಾಬ್ಲಮ್ ಆಗ್ಬಿಟ್ರೆ. ಇದಂಗೆಲ್ಲ ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ, ಹಂಗೆ ಹೋಗ್ಬೋದು ಸ್ಪೀಡಾಗಿ. ನೋಡಿ, ಒಂದು ಸ್ವಲ್ಪ ಅಪ್ಪಲ್ಲಿದೆ ರೋಡು, ಆಟೋ ಹೊಲ್ಡು ಆ್ಯಕ್ಟಿವ್ ಆಗಿದೆ. ಸಿಗ್ನಲ್ ಬಿಟ್ಟಿದೆ, ಮುಂದೆ ನೋಡ್ರಪ್ಪ, ಫೋನ್ ನೋಡೋದು ಬಿಟ್ಟು. ರೈಡ್ ಮಾಡಲ್ ಏನು ಅಂದರೆ ಗೈಸ್, ಬೇಗ ಕನ್ಸ್ಯೂಮ್ ಮಾಡುತ್ತೆ ಬ್ಯಾಟ್ರಿ. ಯಾಕಂದರೆ ಒಂದೇ ಸತಿ ಎಕ್ಸಲೇಟ್ರ್ ನಾವು ಮಾಡಿದಾಗ ಬೇಗ ಪಿಕಪ್ ಇದೆ, ಅದಕ್ಕೆ ಒಂದು ಸ್ವಲ್ಪ ಬ್ಯಾಟ್ರಿನೂ ಹಂಗೆ ಡ್ರೈನ್ ಆಗುತ್ತೆ. ಅದರಲ್ಲಿ ನಾವು ಗೂಗಲ್ ಮ್ಯಾಪು ಅದೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದು ಅದರಿಂದನೇ ರನ್ ಆಗ್ತಾ ಇರುತ್ತೆ. ಆಮೇಲೆ ನಮ್ಮ ಫೋನ್ಗೆ ಮೆಸೇಜ್ ಹೋಗ್ತಾ ಇರುತ್ತೆ, ನಾವೆಲ್ಲರೂ ಹೋಗ್ತಾಯಿದ್ರೆ, ಎಲ್ಲರ ಪಾರ್ಕ್ ಮಾಡಿದರೆ. ಹೋಗೋವಾಗ 100% ಚಾರ್ಜ್ ಇತ್ತು, ಓಕೆನಾ. ಇವತ್ತು ರೈಡ್ ಮಾಡಲ್ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿರೋದು. ಫುಲ್ಲು 4 ಅವರ್ ತಿರುಗಾಡಿದ್ದೀನಿ ಬೈಕಲ್ಲಿ, ಓಕೆನಾ. ಟೋಟಲಾಗಿ ಎಷ್ಟು ಕಿಲೋಮೀಟ್ರ್ ಓಡಾಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು 2 ನಿಮಿಷ ಸೈಡ್ಗೆ ಹಾಕ್ಬಿಡ್ತೀನಿ ಫಸ್ಟ್. ನೋಡಿ,
ಇವಾಗ ಟೋಟಲಾಗಿ ನಾನು ಟೋಟಲಾಗಿ ತಿರುಗಿರೋದು 60 ಅಂದ್ಕೊಳ್ಳಿ, ಓಕೆನಾ. 60 ಕಿಲೋಮೀಟ್ರ್ ತಿರುಗಾಡಿದ್ದೀನಿ. ಆವ್ರೇಜ್ ಸ್ಪೀಡ್ ಬಂದು 20 ಅಂತ ತೋರಿಸ್ತಾ ಇದೆ. 60 ಕಿಲೋಮೀಟ್ರ್ಸ್ ಓಡಿದ್ದೀನಿ. ಅದರಲ್ಲಿ ನನಗೆ ರೈಡ್ ಮೋಡಲ್ಲಿ 100% ಬ್ಯಾಟ್ರಿ ಹೆಲ್ತಲ್ಲಿ 45% ಡೌನ್ ಆಗಿದೆ. ಎಷ್ಟು ಕಿಲೋಮೀಟ್ರಿಗೆ? 60 ಕಿಲೋಮೀಟರ್ಸ್ಗೆ ಒಂದು 10% ಜಾಸ್ತಿ ಓಡಾಡಿದ್ದೀನಿ ಅಂದ್ಕೊಳ್ಳಿ. 50ಕ್ಕೆ 50 ಕೊಟ್ಟಿದ್ದರು, ಒಂದು 10 ಕಿಲೋಮೀಟ್ರ್ ಜಾಸ್ತಿ ಓಡಾಡಿದ್ದೀನಿ. ಓಡಾಡ್ಬೋದು ಗೈಸ್ ಆರಾಮಾಗಿ. ಸಿಟಿಯೆಲ್ಲ ನೀವು ಆರಾಮಾಗಿ ತಿರುಗಾಡ್ತೀರ ಅಂದರೂ ರೈಡ್ ಮಾಡಲು ತಿರುಗಾಡ್ಕೋಬೋದು. ನಿಮಗೆ ಬೇಡ ನಾನು ಈಕೋ ಮೋಡಲ್ಲೇ ಓಡಾಡಿಸ್ತೀನಿ ಅಂದರೆ ಈಕೋ ಮೋಡು ಓಕೆ, ನಿಮ್ಗೆ ಚೆನ್ನಾಗಿದೆ. ಏನು ಅಂದರೆ ಈ ಥರ ಸ್ಟಾರ್ಟಿಂಗೇ ಪಿಕಪ್ ಸಿಗೋಲ್ಲ. ಇವಾಗ ನೋಡಿ ನಾನು ತೋರಿಸ್ತೀನಿ. ಇವಾಗ ನಾನು ಸ್ಮಾರ್ಟ್ ಈಕೋ ಹಾಕ್ಕೊಂಡಿದ್ದೀನಿ. ಅದರಲ್ಲಿ 54%ಗೆ 68 ಕಿಲೋಮೀಟ್ರ್ ಹೋಗ್ಬೋದು. ನೋಡಿ ಹಿಂಗೆ. ಇವಾಗ ಅಲ್ಲಿ ಹೆಂಗೆ ಪಿಕಪ್ ತೊಗೊಳುತ್ತೆ ಆ ಥರ ತೊಗೊಳ್ಳಲ್ಲ ಇಲ್ಲಿ ಈಕೋ ಮೋಡಲ್ಲಿ. ಇವಾಗ ಇದರಲ್ಲಿ ಸ್ಮಾರ್ಟ್ ಈಕೋ, ಇದು ಜಸ್ಟ್ ಸ್ಮಾರ್ಟ್ ಈಕೋ ಅಂತಿದೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ನಾರ್ಮಲ್ ಈಕೋ ಅಂತ ಇನ್ನೊಂದು ಮೋಡ್ ಬರುತ್ತೆ. ಖಾಲಿ ರೋಡ್ ಆಗಿದ್ರೆ ನೋಡಿ ಪಿಕಪ್ ಅಷ್ಟು ತೊಗೊಳ್ಳಲ್ಲ. ಇವಾಗ ನಾನು ರೈಡ್ ಮೋಡ್ ಹಾಕಿದ್ದೀನಲ್ವಾ, ಹಿಂದೆ ಯಾವುದೋ ಗಾಡಿ ಬರ್ತಿಲ್ಲ ನೋಡಿ, ಒಂದೇ ಸತಿ ಎತ್ಕೊಳ್ಳುತ್ತೆ. ಆ ಥರ ಸ್ವಲ್ಪ ಏರುಪೇರಿದೆ, ಅದು ಬಿಟ್ಟರೆ ಮೇಜರೇ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟಾಗಿ ಈ ವಿಡಿಯೋ ಹೇಗೆ ಬಂತು ಅನ್ನೋದೆಲ್ಲ ಕಮೆಂಟ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.